ಕರ್ನಾಟಕ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಇಂಥ ಒಂದು ಪವಿತ್ರವಾದ ದಿನದಂದು ನಮ್ಮ ಮುರುಗನ್ರವರು ಸಿ ವಿ ರಾಮನ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಚೇರಿಯನ್ನು ಉದ್ಘಾಟನೆ ಮಾಡಿ ನಮ್ಮನ್ನು ಕೂಡ ಜೊತೆಯಲ್ಲಿ ಜಿಲ್ಲಾಧ್ಯಕ್ಷರಾದಂಥ ಡಿ ಕೆ ಮೋಹನ್ ಬಾಬುರವರು ನಂದಕುಮಾರ್ ಅವರನ್ನು ಆಹ್ವಾನಿಸಿ ಹಲವಾರು ಕಾಂಗ್ರೆಸ್ ಮುಖಂಡರುಗಳನ್ನ ಬರಮಾಡಿಕೊಂಡು ಅವರ ಅಮೃತ ಹಸ್ತದಿಂದ ಈ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಮುಂಬರ್ತಕ್ಕಂಥ GBA ಚುನಾವಣೆಯಲ್ಲಿ ಇವರು ಕೂಡ ಒಬ್ಬರ ಪಕ್ಷದ ಆಕಾಂಕ್ಷಿಗಳಾಗಿರೋದ್ರಿಂದ ನಾವೆಲ್ಲರೂ ಕೂಡ ಹೃದಯಪೂರ್ವಕವಾಗಿ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾಯಿದ್ದೀವಿ, ಬೆಂಬಲವನ್ನು ಕೊಡ್ತಾಯಿದ್ದೀವಿ. ಭಗವಂತ ಈ ಒಂದು ಶುಭ ದಿನದಲ್ಲಿ ಅವರೆಲ್ಲರೂ ಕೂಡ ಅವರ ಕನಸುಗಳೆಲ್ಲ ಈಡೇರಲಿ ಅಂತೇಳಿ ಭಗವಂತನ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ. ಪಕ್ಷದ ವತಿಯಿಂದ ಇವತ್ತೆಲ್ಲ ಸುಮಾರು 6 ತಿಂಗಳಿಂದ ನಾವು ಈ ಒಂದು ಚುನಾವಣೆ ಬರುತ್ತೆ ಅನ್ನತಕ್ಕಂಥ ಭಾವನೆ ಇಟ್ಕೊಂಡು ನಾವು ತಯಾರಿಯನ್ನು ಮಾಡ್ಕೊಂಡಿದ್ವಿ. ಈಗ ಸುಪ್ರೀಂ ಕೋರ್ಟ್ ಏನು ಜೂನ್ 30ನೇ ತಾರೀಕು ಚುನಾವಣೆ ಮಾಡಬೇಕು ಅಂತ ಹೇಳಿದೆಯೋ, ನಾವು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ನಾವೇನು ಪ್ರಾರಂಭ ಮಾಡಿಲ್ಲ. ಮೊದಲೇ ನಾವು ಪ್ರಾರಂಭ ಮಾಡಿಕೊಂಡು ಪಕ್ಷಕ್ಕೆ ಚಟುವಟಿಕೆಯಲ್ಲಿ ಭಾಗವಹಿಸಿ, ಸಂಘಟನೆಯಲ್ಲಿ ಕೂಡ ಭಾಗವಹಿಸಿ, ಯಾರ್ಯಾರು ಉತ್ತಮವಾದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದ್ರ ಮುಖಾಂತರವಾಗಿ ಅವ್ರಿಗೆ ಅವಕಾಶವನ್ನು ಕೊಟ್ಟು 5 GBAಗಳಲ್ಲೂ ಕೂಡ ನಾವು ಕಾಂಗ್ರೆಸ್ ಪಕ್ಷದ ಮೇಯರ್ಗಳನ್ನ ಕಾಣ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಾಗೂ ಪೊಂಗಲ್ ವಿಶಸ್ಸು. ಸರ್, ಇವತ್ತು ಸಿ ವಿ ರಾಮನ್ ನಗರದಲ್ಲಿ ಈ GBA ಎಲೆಕ್ಷನ್ನ ಅಂಗವಾಗಿ ಎಲ್ಲ ವಾರ್ಡ್ಗಳಲ್ಲೂ ಕಚೇರಿಗಳು ಉದ್ಘಾಟನೆ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ MP ಕ್ಯಾಂಡಿಡೇಟ್ ಮನ್ಸೂರ್ ಅಲಿ ಖಾನ್ ಸರು, ನಮ್ಮ MLA ಕ್ಯಾಂಡಿಡೇಟ್ ಆನಂದ್ ಕುಮಾರ್ ಸರು ಹಾಗೂ ನಮ್ಮ ಬ್ಲಾಕ್ ಪ್ರೆಸಿಡೆಂಟು ಎಲ್ಲ ಸೀನಿಯರ್ ಲೀಡರ್ಸ್ ಬಂದು ಇವತ್ತು ನಮ್ಮ ಕಸ್ತೂರಿ ನಗರ ವಾರ್ಡ್ ಕಚೇರಿಯನ್ನು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಈ ಸರಿ ಎಲೆಕ್ಷನಲ್ಲಿ ನಮಗೆ ಈ ಸಿ ವಿ ರಾಮನಲ್ಲಿ ಕಾಂಗ್ರೆಸ್ಗೆ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ವಾರ್ಡ್ಗಳು ನಾವು ಗೆಲ್ತೀವಿ ಅನ್ನೋ ಭರವಸೆ ಇದೆ ಸರ್. ಪಕ್ಷ ಸಂಘಟನೆ ಸರ್, ಇಲ್ಲಿ ಪಕ್ಷ ಸಂಘಟನೆ ನಾವು ಸೋತಿದ್ರೂ ಸಹ ಪಕ್ಷ ಸಂಘಟನೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವತ್ತಿನವರೆಗೂ ನಮಗೆ ಪಕ್ಷದಕ್ಕೆ ಯಾವತ್ತೂ ನಾವು ಓಟ್ ಕಮ್ಮಿ ಆಗಿಲ್ಲ. ಕಡಿಮೆ ಅಂತರಗಳಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳು ಸೋತಿದ್ದಾರೆ. ಅದು ಹೇಳ್ಬೋದು. ಈಗ ನಿಮ್ಮ ಈ ಫೇಕ್ ವೋಟ್ಸು ಏನು ಈ ಮತ ಕಳ್ಳತನ ಇತ್ತಲ್ಲ, ಆ ಉದ್ದೇಶನ ಸೋತಿದ್ವಿ. ಬಿಟ್ಟರೆ ಜನ ನಮ್ಗೆ ಓಟ್ ಹಾಕಿದ್ದಾರೆ. ನಾವು ಸೋತಿರೋ ಕಾರಣ ಮತ ಕಳ್ಳತನದಿಂದ ಸೋತಿದ್ದೀವಿ ಸರ್. ಇಲ್ಲಿ ನಮ್ಮ ಸಿ ವಿ ರಾಮನ್ನಲ್ಲಿ ಸುಮಾರು 25-30 ಸಾವಿರ ಡ್ಯೂಪ್ಲಿಕೇಟ್ ವೋಟ್ಸ್ ಇದೆ. ಆ ವೋಟಿಂದ ಇವತ್ತು ನಾವು ಸೋತಿದ್ದೀವಿ. ಎಲ್ಲ ಎಲೆಕ್ಷನ್ 4 ಸರಿನೂ ಡಿಮೆಂಟೇಷನ್ ಆದಮೇಲೆ, ಸಿ ವಿ ರಾಮನ್ ಆದಮೇಲೆ 4 ಸರಿ ನಾವು ಸೋತಿರೋದು 5,000, 6,000, 7,000 ಓಟ್ಗಳಿಂದ. 30,000 ಇಲ್ಲಿ ಡ್ಯೂಪ್ಲಿಕೇಟ್ ವೋಟ್ ಇದೆ. ಅದರಿಂದ ನಾವು ಸೋಲ್ತಾ ಇದ್ದೀವಿ ಸರ್. ಈ ಸರಿ ನಾವು ಸೀರಿಯಸ್ ಆಗಿ ನಮ್ಮ ಹೈಕಮಾಂಡು BLA ಟೂಲ್ಸ್ ಮಾಡಿ ಮನೆಗೆ ವೋಟರ್ಸ್ನ ಸರ್ವೆ ಮಾಡಿ ಈ ಡ್ಯೂಪ್ಲಿಕೇಟ್ ವೋಟ್ಸ್ ಎಲ್ಲ ಇವತ್ತು ಸರಿ ಡಿಲೀಟ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ ಸರ್. ಅದಾದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಇಲ್ಲಿ ಅಧಿಕಾರಕ್ಕೆ ಬರುತ್ತೆ. GBA ತಯಾರಿ ಯಾವ ಥರ ಇದೆ ಸರ್? GBA ಇವತ್ತು ನಾವು ಎಲೆಕ್ಷನ್ ಅಂತ ಮಾಡ್ತಿಲ್ಲ. ನಮ್ಮ ಹೈಕಮಾಂಡ್ಸು ಸಿದ್ದರಾಮಯ್ಯ ಸರ್ ಆಗ್ಬೋದು, DK ಶಿವಕುಮಾರ್ ಸರ್ ಆಗ್ಬೋದು, ಜನರ ಒಂದು ಡೆವಲಪ್ಮೆಂಟ್ಸು ಬೆಂಗಳೂರು ಈಗ ಬೆಳೆದಿದೆ. ಅದಕ್ಕೆ ಬೆಂಗಳೂರನ್ನ ಇನ್ನು ವಿಸ್ತಾರ ದೊಡ್ಡದು ಮಾಡಿ 5 ಭಾಗವಾಗಿ ಮಾಡಿ ಇನ್ನೂ ಡೆವಲಪ್ಮೆಂಟ್ ಚೆನ್ನಾಗಿ ಮಾಡಬೇಕಂತ ಉದ್ದೇಶದಲ್ಲಿ ಮಾಡಿದ್ದಾರೆ ಸರ್. ಮುಂದಕ್ಕೆಲ್ಲ ಜನಕ್ಕೆ ಒಳ್ಳೆಯದಾಗುತ್ತೆ ಸರ್. ಥ್ಯಾಂಕ್ ಯು. ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಮೊದಲು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಕಚೇರಿ ಮುರುಗನ್ ಸಾಹೇಬ್ರವರು ಮಾಡಿದ್ದಾರೆ ಈ ಕಾಂಗ್ರೆಸ್ ಪಕ್ಷಕ್ಕೆ. ಮತ್ತು ಇವರು ಮುರುಗನ್ ಸಾಹೇಬರು ಮತ್ತು ಆನಂದು ಮತ್ತು ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಸ್ ಎಲ್ಲ ಈ ಕಡೆ ಸಿ ವಿ ರಾಮನ್ ನಗರ ಕಡೆ, ಕಸ್ತೂರಿ ನಗರ್ ಕಡೆ ಎಲ್ಲ ಸಿಕ್ಕಾಪಟ್ಟೆ ಕೆಲಸ ಮಾಡೋದು, ಜನರ ಪರವಾಗಿ ಕೆಲಸ ಮಾಡ್ತಾರೆ. ಆ ವಿಷಯದಿಂದ ಈ ಕಚೇರಿ ಮಾಡಿದ್ದಾರೆ. ಇದು ಜನರು ಬಂದು ಅವ್ರು ಏನು ಸಮಸ್ಯೆ ಇದೆ ಅದೆಲ್ಲ ಮಾತಾಡ್ಬೋದು. ಇವರೆಲ್ಲ ಇದ್ದಾರೆ. ಮತ್ತು ಈ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಈ ಥರ ನಾವು ಆಫೀಸ್ ಮಾಡಿದ್ರೆ ಜನರಿಗೆ ಒಂದು ಅನುಕೂಲ ಆಗುತ್ತೆ ಅಂತ ಈ ಥರ ಆಫೀಸ್ ಮಾಡಿದ್ದೀವಿ. ಸಂಘಟನೆ ವಿಚಾರದಲ್ಲೂ ಕೂಡ ಇದು ಖಂಡಿತ ಶಕ್ತಿ ಆಗುತ್ತೆ. ಯಾಕಂದರೆ ಇದು ನೋಡಿದ್ರೆ ಸಿ ವಿ ರಾಮನ್ ನಗರ್ನಲ್ಲಿ ಸಂಘಟನೆ ನೋಡಿದ್ರೆ ಜನಪರ ಸಪೋರ್ಟ್ ನೋಡಿದ್ರೂ ಕಾಂಗ್ರೆಸ್ ಪಕ್ಷನೇ ಇರೋದು. MLA ಎಲೆಕ್ಷನ್ ಆಗಲಿ, MP ಎಲೆಕ್ಷನ್ ಆಗಲಿ, ಇಲ್ಲಿನೂ ಏನಾಗಿದೆ ರಿಗ್ಗಿಂಗಿಂದ BJP ಗೆದ್ದಿದ್ದಿಲ್ಲ. ಇಲ್ಲಾಂದರೆ ಲಾಸ್ಟ್ ಟೈಮ್ ಆನಂದ್ MLA ಆಗಿರ್ತಾಯಿದ್ರು. ನಮ್ಮ ಲೋಕಸಭಾನಲ್ಲಿ ನಮ್ಮದೇ ಲೀಡ್ ಇರ್ತಾಯಿತ್ತು. ಸೊ ಇವಾಗ ನಾವು ಈ ಥರ ಕಚೇರಿ ಎಲ್ಲ ಮಾಡಿ ಸಂಘಟನೆ ಒಂದು ಸ್ಟ್ರೆಂತ್ ಕೊಡೋಕ್ಕೆ ಮಾಡ್ತಾಯಿದ್ದೀವಿ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಾವು ವಾರ್ಡ್ ನಂಬರ್ 12 ಸಿ ವಿ ರಾಮನ್ ನಗರ ಕಸ್ತೂರಿ ನಗರ ಅಂತ ಒಂದು ವಾರ್ಡ್ ಬಂದಿದೆ. ಆ ವಾರ್ಡಲ್ಲಿ ನಾವು ಕಾಂಗ್ರೆಸ್ ನೆರವು ಅಂತ ಒಂದು ಕಾಂಗ್ರೆಸ್ ಕಚೇರಿ ನೆರವು ಅಂದರೆ ಎಲ್ರಿಗೂ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನೆರವು ಅಂತ ಇಟ್ಟಿದ್ದೀವಿ. ಇದು ಕಾಂಗ್ರೆಸ್ ಕಚೇರಿ. ಇದು ನಾನೇನು ಆಕಾಂಕ್ಷಿ ಅಂತ ಹೇಳಿಲ್ಲ, ನಾನು ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡ್ಕೊಂಡು ಕೆಲಸ ಮಾಡ್ತಲ್ಲ. ನಾನು ಹಲವಾರು ಸ್ಟೇಟ್ಗಳು ಹೋಗಿ ನಾನು ಕೂಡ ಒಂದು ಉಸ್ತುವಾರಿಯಾಗಿ ನಾನು ಕೆಲಸ ಮಾಡಿದ್ದೀನಿ. ಅಲ್ಲಿ ಎಲ್ರಿಗೂ ಹೇಳೋದಷ್ಟೇ, ಗ್ರಾಸ್ ರೂಟ್ ಲೆವೆಲ್ ಕಾಂಗ್ರೆಸ್ ಪಕ್ಷನ ಕಟ್ಟಿ ಟಿಕೆಟ್ ಯಾರಿಗಾರು ಬರಲಿ ಗೆಲ್ಸ್ಕೊಂಬರೋವಂಥ ಕೆಲಸ ಮಾಡಬೇಕಂತ ಉದ್ದೇಶದಿಂದ ಈ ಕಾಂಗ್ರೆಸ್ ಆಫೀಸ್ನ ಓಪನ್ ಮಾಡಿದ್ದೀವಿ. ಇಲ್ಲಿ ನನಗೆ ಕಂಪ್ಲೀಟ್ ಸಂಪೂರ್ಣ ಸಪೋರ್ಟ್ ಇರೋದೇ ನಮ್ಮ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್. ಅವರು ಬೇರೆ ಬೇರೆ ಪಕ್ಷದಲ್ಲಿದ್ದರೆ ಕೂಡ ನನಗೆ ಟೈಮ್ ಕೊಟ್ಟು ಬೆಳಗ್ಗೆಯಿಂದ ಅವರೇ ನಿನ್ನೆ ರಾತ್ರಿ ಎಲ್ಲ ಕಂಪ್ಲೀಟ್ ಕೆಲಸ ಮಾಡಿ ಇವತ್ತು ಇಷ್ಟು ಮಾಡಿದ್ದಾರೆ.
ನನಗೆ ಜನ ಬೆಂಬಲ ಇದೆ. ನನಗಂದರೆ ನಮ್ಮ ಪಕ್ಷಕ್ಕೆ ಮುಂದಿನ ಬರೋ ದಿನಗಳಲ್ಲಿ ಯಾರೇ ಅಭ್ಯರ್ಥಿ ಆದರೆ ಕೂಡ ನಮ್ಮ ಮನ್ಸೂರ್ ಸಾಹೇಬರು, ಆನಂದಣ್ಣ, ಎಲ್ಲರೂ ಹಿರಿಯ ಲೀಡರ್ಗಳು ಯಾರಿಗೆ ಟಿಕೆಟ್ ಕೊಟ್ಟರೆ ಕೂಡ ಸರಿ, ನಾನು ಅವ್ರ ಜೊತೆ ನನಗೆ ಸಿಕ್ಕಿದ್ರೆ ನಾನು ಎತ್ಕೊಂಡ್ಬರ್ತೀನಿ. ಒಂದು ವೇಳೆ ನನಗೆ ಸಿಕ್ಕಲಿಲ್ಲ ಅಂದರೆ ಬೇರೆಯವ್ರು ಸಿಕ್ಕಿದ್ರೆ ಕೂಡ ಅವ್ರ ಜೊತೆ ನಿಂತ್ಕೊಂಡು ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷನ ಗೆಲ್ಸ್ಕೊಂಬರೋವಂಥ ಕೆಲಸ ಮಾಡ್ತೀನಿ ಅಂತೇಳಿ ಈ ನೆರವು ಕಚೇರಿ ಆಫೀಸಲ್ಲಿ ನಮ್ಮ ಇವರು ಮುಂದೆ ನಾನು ನನ್ನ ಆತ್ಮ ಇದು ಪರವಾಗಿ ನಾನು ಎಲ್ರಿಗೂ ಭಾಷೆ ಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು.